ಪ್ರತಿಭಟನೆಗಳೇ ನಡೀತಾ ಇದೆ. ಆ ಭಾಗದಿಂದ ಒಂದು ಕಡೆ ನರ್ಸ್ಗಳು ಪ್ರತಿಭಟನೆ ಮಾಡ್ತಾರೆ, ಅಲ್ಲಿಂದ ವರದಿಯನ್ನ ಮಾಡ್ತಾ ಇದ್ರು. ಇವತ್ತು ಬಿಜೆಪಿ ನಿಯೋಗ ಸಿಎಂ ಅವರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ರು, ಅಲ್ಲೂ ಕೂಡ ವರದಿಯನ್ನ ಮಾಡಿದ್ರು. ಈಗ ಈ ಕನ್ನಡ ಪರ ಸಂಘಟನೆಗಳೇನು ಸಭೆಯನ್ನ ಮಾಡಿದ್ರು, ಆ ಸಭೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಿಕೇಶ್. ಒಂದು ಕಡೆ ತಮಿಳುನಾಡು ಗಡಿ ಬಂದ್ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಮೈಸೂರು, ಮಂಡ್ಯ, ರಾಮನಗರ 3 ಜಿಲ್ಲೆಗಳ ಬಂದ್ಗೆ ಕರೆ ಕೊಡ್ಲಾಗ್ತಾ ಇರುವಂತದ್ದು. ಈ ಭಾಷಾ ವಾರ್ನ ವಿಚಾರವಾಗಿ ಸಾಕಷ್ಟು ಹೋರಾಟಗಾರರ ಕಿಚ್ಚು ಹೆಚ್ಚಾಗ್ತಾ ಇದೆ. ಸೊ ಹೇಗಿರುತ್ತೆ ಇದರ ರೂಪುರೇಷೆಗಳು, ಮಾಹಿತಿ ಕೊಡಬಹುದಾ ನಿಕೇಶ್? ಖಂಡಿತ ನಾಗೇಂದ್ರ ಬಾಬು, ಯಾಕಂತ ಹೇಳಿದ್ರೆ ಕನ್ನಡ ನೆಲ ಜಲ ಭಾಷೆ ವಿಚಾರ ಬಂದಾಗ ಕನ್ನಡಿಗರು ಎದ್ದೇಳ್ತಾ ಇದ್ದಾರೆ. ಆದ್ರೆ ಸರ್ಕಾರ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ನಿದ್ದೆಯಲ್ಲಿ ಹೋಗಿದೆ. ನಿದ್ದೆಯಿಂದ ಬಡಿದೆಬ್ಬಿಸುವಂತ ಕೆಲಸವನ್ನ ನಮ್ಮ ಕರ್ನಾಟಕ ರಾಜ್ಯದ ಕನ್ನಡ ಜನತೆ ಮಾಡ್ತಾ ಇರುವಂತದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ವಾಟಾಳ್ ನಾಗರಾಜ್ ಅವರು ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅದು ಮಾರ್ಚ್ 22, ಮಾರ್ಚ್ 3, ಮಾರ್ಚ್ 7, ಮಾರ್ಚ್ 11 ಹಾಗೆ ಮಾರ್ಚ್ 14 ಇಡೀ ಕರ್ನಾಟಕದಲ್ಲಿ ಬಂದ್ ಅನ್ನು ಮಾಡುವಂತ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕರ್ನಾಟಕ ಸಾಕ್ಷಿ ಆಗ್ತಾ ಇರುವಂತದ್ದು. ಇನ್ನೊಂದು ನಾಗೇಂದ್ರ ಬಾಬು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ, ಅಲ್ಲಿ ಬೆಳಗಾವಿಯಲ್ಲಿ ಮೊನ್ನೆ ನಡೆದಿರುವಂತಹ ಪ್ರೊಟೆಸ್ಟ್ ಅಲ್ಲಿ ನಾನು ಮಾತನಾಡ್ಸಿದ್ದೀನಿ. ಅಲ್ಲಿ ಕನ್ನಡ ಪರ ಸಂಘಟನೆಗಳಿರ್ಬಹುದು ಅಥವಾ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು, ಅಲ್ಲಿ 2 ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಸರ್ಕಾರ ನಡೆಸ್ತಾ ಇದೆ. ಒಂದು, ಕರ್ನಾಟಕ ಈ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿ ಆಗ್ತಾ ಇದ್ರು ಕೂಡ ಅಲ್ಲಿನ ಉಸ್ತುವಾರಿ ಸಚಿವರಾಗ್ಲಿ ಮತ್ತೊಬ್ರು ಯಾರು ಮಾತಾಡ್ತಾ ಇಲ್ಲ. ಉಸ್ತುವಾರಿ ಸಚಿವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಪ್ರತಿಭಟನೆಯನ್ನ ದಯಮಾಡಿ ಹಿಂತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಮರಾಠಿ, ಅದರಲ್ಲೂ ಕೂಡ ಎಂಇಎಸ್ ಪುಂಡ್ರಿಗೆ ಬಾಲ ಬಿಚ್ಚುವುದನ್ನ, ಬಾಲ ಕಟ್ ಮಾಡ್ತೀನಿ ಅಂತ ಹೇಳೋ ಯಾರು ಕೂಡ ಧೈರ್ಯ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ವೋಟ್ ಬ್ಯಾಂಕಿಗೋಸ್ಕರ ಅಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಕನ್ನಡ ರಾಜ್ಯೋತ್ಸವ ಬೆಳಗಾವಿಯಲ್ಲಿ ಮಾಡಬೇಕಾದ್ರೆ ಕರಾಳ ದಿನ ಅಂತ ಆಚರಣೆ ಮಾಡ್ತಾರೆ, ಎಲ್ಲಿ ಬೆಳಗಾವಿಯಲ್ಲಿ. ಆದ್ರೆ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ ಇದೇ 4 ರಾಜಕಾರಣಿಗಳು. ಆದ್ರೆ ಅಲ್ಲಿ ಈ ಮಹಾರಾಷ್ಟ್ರದವರು ಮಾಡ್ತಾ ಇರುವಂತ ಈ ಕುಂಭ ಏನೋ ಮಾಡಕ್ ಹೋಗ್ತಾರೆ, ಏನೋ ಮಹಾಮೇಳ ನಾಗೇಂದ್ರ ಬಾಬು, ಮಹಾಮೇಳಕ್ಕೆ ಇವರು ಪರ್ಮಿಷನ್ ಕೊಟ್ಬಿಡ್ತಾರೆ. ಯಾಕೆ ಮಹಾಮೇಳಕ್ಕೆ ಪರ್ಮಿಷನ್ ಕೊಡ್ಬೇಕು ಅವರಿಗೆ? ಅಷ್ಟೊಂದು ಗೊತ್ತಾಗಲ್ಲ. ಏನು ಬುರುಡೆ ಇಲ್ವಾ? ಹಾಗಾದ್ರೆ ಮೊನ್ನೆ ನಡೆದಿರುವಂತದ್ದು ಇದೆ. ಏನ್ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ, ಯಾವನೋ ಒಬ್ರು 50-55 ವರ್ಷದವರು ಪೋಕ್ಸೋ ಕಾಯ್ದೆ ಹಾಕ್ತಾರೆ. ಯಾವಾಗ ರಿಪಬ್ಲಿಕ್ ಕನ್ನಡ ಅಲ್ಲಿ ಹೋಗಿ ನೈಜ ವರದಿಯನ್ನ ಬಿಟ್ಟಾರ ಮಾಡ್ತೋ ಅದ್ರ ಮೇಲೆ ಎಚ್ಚೆತ್ಕೊಂಡ್ರು ಅಧಿಕಾರಿಗಳಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಯ ರಾಜಕಾರಣಿಗಳಿರ್ಬೋದು, ಪೋಕ್ಸೋ ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ತಾರೆ. ಅಲ್ಲಿನ ಪೊಲೀಸ್ ಅವ್ರ ಮೇಲೆ ಡೌಟ್ ಬರ್ತಾ ಇದೆ. ಏನಂತ ಹೇಳಿದ್ರೆ, ಸುಮ್ಮನೆ ಒಬ್ಬ ನಾಗರಿಕನ ಮೇಲೆ ಪೋಕ್ಸೋ ಕಾಯ್ದೆ ಹಾಕ್ಬಿಡೋದಾಗಾದ್ರೆ ಇವರು ತೊಟ್ಲು ಚೂಟೋದು ಇವರೇ, ತೊಟ್ಲು ಅಲ್ಲಾಡಿಸೋದು ಇವರೇ. ಯಾಕಂತ ಹೇಳಿದ್ರೆ ಅಳಬಾರ್ದು, ಮಾತಾಡಿಸಬೇಕು. ಆದ್ರೆ ವೋಟ್ ಮಾತ್ರ ನಮಗೆ ಬರಬೇಕು, ಯಾವುದೇ ಕಾರಣಕ್ಕೂ ವೋಟ್ ತಪ್ಪಬಾರದು. ಕನ್ನಡಿಗರ ಟ್ಯಾಕ್ಸ್ ದುಡ್ಡು ಆ ಗ್ಯಾರಂಟಿಗೆ ಹೋಗ್ತಾ ಇದೆ. ಅದನ್ನು ಆ ಗಡಿ ಭಾಗದ ಆ ಬೆಳಗಾವಿಯ ಪುಂಡ್ರು, ಅದರಲ್ಲಿ ಕೂಡ ಎಂಇಎಸ್ ಪುಂಡ್ರು ಅದನ್ನ ಯೂಸ್ ಮಾಡ್ಕೊತಾ ಇದ್ರೆ, ಅಟ್ಲೀಸ್ಟ್ ಆ ಯೂಸ್ ಮಾಡ್ಕೊಂಡು ತಿಂದು ಉಂಡು ತೇಗದನ್ನ ಅಟ್ಲೀಸ್ಟ್ ಆದ್ರೂ ಕನ್ನಡಿಗ ಮರ್ಯಾದೆ ಕೊಡ್ತಾ ಇಲ್ಲ. ಕನ್ನಡಿಗರ ಬಸ್ಸಿಗೆ ಹೋಯ್ಕೊಂಡು ಬಸ್ಸಿ ಬಳಿಯೋದು ಮತ್ತೊಂದು ಮಾಡ್ತಾ ಇರುವಂತದ್ದು. ಆದ್ರೆ ಬಹಳ ಪ್ರಮುಖವಾಗಿ ಅಲ್ಲಿರುವಂತಹ ಉಸ್ತುವಾರಿ ಸಚಿವರು ಇರಬಹುದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರಬಹುದು ಅಥವಾ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಸಚಿವರು, ಇನ್ನೊಂದು ಕಡೆಯಲ್ಲಿ ರಾಜು ಕಾಗೆ ಅವರು ಆ ನಿಗಮ ಮಂಡಳಿ ಅಧ್ಯಕ್ಷರು. ನಿಗಮ ಮಂಡಳಿ ಬೇಕು ಅಂತ ಹೇಳ್ತಾರೆ, ಮಂತ್ರಿ ಸ್ಥಾನ ಬೇಕಂತ ಹೇಳ್ತಾರೆ. ಆದ್ರೆ ಯಾರು ಒಬ್ರು ಕೂಡ ಅದಕ್ಕೆ ಸ್ಪಂದಿಸುವಂತ ಒಂದು ವಿವೇಚನೆ ಕೂಡ ಇಲ್ಲ ರಾಜಕಾರಣಿಗಳಿಗೆ. ಇಂತಹ ಒಂದು ರಾಜಕಾರಣಿಗಳ ವಿರುದ್ಧ, ಹಾಗೆ ಮರಾಠಿಯ ಎಂಇಎಸ್ ಪುಂಡ್ರ ವಿರುದ್ಧ ವಾಟಾಳ್ ನಾಗರಾಜ್ ಹಾಗೆ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಸಾಥನ್ನ ಕೊಡ್ತಾ ಇರುವಂತದ್ದು. ಮಾರ್ಚ್ 22, ಮಾರ್ಚ್ 3, ಮಾರ್ಚ್ 7, ಮಾರ್ಚ್ 11 ಹಾಗೆ ಮಾರ್ಚ್ 14ರಂದು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕರ್ನಾಟಕ ಸಾಕ್ಷಿ ಆಗ್ತಾ ಇದೆ. ಆದ್ರೆ ವ್ಯವಹಾರ ಇರುತ್ತೆ. ಗಡಿ ಪ್ರದೇಶ, ನಮ್ಮ ಬಸ್ಸು ಆಚೆ ಹೋಗೋದು, ನಮ್ಮ ಬಸ್ಸು ಗಡಿ ಪ್ರದೇಶದಿಂದ ಈಚೆ ಬರೋದು, ವ್ಯಾಪಾರ ವ್ಯವಹಾರ ಕುಂಠಿತ ಆದ್ರೂ ಓಕೆ. ಆದ್ರೆ ಕನ್ನಡಿಗರಿಗೆ ಅನ್ಯಾಯ ಆಗಬಾರದು. ಕನ್ನಡಿಗರಿಗೋಸ್ಕರ ಏನ್ ಮಾಡೋಕ್ಕೂ ಕೂಡ ನಾವು ಸಿದ್ಧರಾಗಿದ್ದೀವಿ, ಕನ್ನಡ ಜನಕ್ಕೋಸ್ಕರ ಪ್ರಾಣ ಕೊಡಕ್ಕೂ ಸಿದ್ಧರಾಗಿದ್ದೀವಿ ಅಂತ ಹೇಳ್ಕೊಂಡು ಕನ್ನಡ ಪರ ಹೋರಾಟಗಾರರು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಇಳಿದಿರುವಂತದ್ದು. ಮಾರ್ಚ್ ಮಾತ್ರ ಸಿಕ್ಕಾಪಟ್ಟೆ ಸರ್ಕಾರಕ್ಕೆ ಬಿಸಿ ತಟ್ಟೋದಂತೂ ಗ್ಯಾರಂಟಿ. ಆದ್ರೆ ಯಾರೊಬ್ಬ ಸಚಿವರು ಕೂಡ ಇದ್ರ ಬಗ್ಗೆ ಏನು ಬಾಯಿ ಬಿಡ್ತಾ ಇಲ್ಲ. ಏನ್ ಮಾಡೋಕ್ಕಾಗಲ್ವಾ? ಹಾಗಾದ್ರೆ ಮಹಾರಾಷ್ಟ್ರದವ್ರ ಜೊತೆ ಮಾತಾಡೋಕ್ಕಾಗಲ್ವಾ? ಹಾಗಾದ್ರೆ ಇನ್ನೇನಾದ್ರೂ ಎಂಇಎಸ್ ಬಿಚ್ಚರೆ ಅವ್ರು ಬಾಲ ಕಟ್ ಮಾಡ್ತೀವಿ ಅಂತ ಹೇಳಕ್ಕಂತ ಧೈರ್ಯ ಇಲ್ಲ. ಯಾಕೆ ಧೈರ್ಯ ಇಲ್ಲ ಅಂತ ಹೇಳಿದ್ರೆ ಅವ್ರದ್ದು ಅರ್ಧಂಬರ್ಧ ಓಟು ಹೋಗುತ್ತನ್ನುವಂತ ಭಯ ಈ ರಾಜಕಾರಣಿಗಳಿಗೆ. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲಿ ನಿಕೇಶ್, ಪ್ರತಿಭಟನೆಗಳೇ ನಡೀತಾ ಇದೆ. ಆ ಭಾಗದಿಂದ ಒಂದು ಕಡೆ ನರ್ಸ್ಗಳು ಪ್ರತಿಭಟನೆ ಮಾಡ್ತಾರೆ, ಅಲ್ಲಿಂದ ವರದಿಯನ್ನ ಮಾಡ್ತಾ ಇದ್ರು. ಇವತ್ತು ಬಿಜೆಪಿ ನಿಯೋಗ ಸಿಎಂ ಅವರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ರು, ಅಲ್ಲೂ ಕೂಡ ವರದಿಯನ್ನ ಮಾಡಿದ್ರು. ಈಗ ಈ ಕನ್ನಡ ಪರ ಸಂಘಟನೆಗಳೇನು ಸಭೆಯನ್ನ ಮಾಡಿದ್ರು, ಆ ಸಭೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಿಕೇಶ್. ಒಂದು ಕಡೆ ತಮಿಳುನಾಡು ಗಡಿ ಬಂದ್ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಮೈಸೂರು, ಮಂಡ್ಯ, ರಾಮನಗರ 3 ಜಿಲ್ಲೆಗಳ ಬಂದ್ಗೆ ಕರೆ ಕೊಡ್ಲಾಗ್ತಾ ಇರುವಂತದ್ದು. ಈ ಭಾಷಾ ವಾರ್ನ ವಿಚಾರವಾಗಿ ಸಾಕಷ್ಟು ಹೋರಾಟಗಾರರ ಕಿಚ್ಚು ಹೆಚ್ಚಾಗ್ತಾ ಇದೆ. ಸೊ ಹೇಗಿರುತ್ತೆ ಇದರ ರೂಪುರೇಷೆಗಳು, ಮಾಹಿತಿ ಕೊಡಬಹುದಾ ನಿಕೇಶ್?
ಖಂಡಿತ ನಾಗೇಂದ್ರ ಬಾಬು, ಯಾಕಂತ ಹೇಳಿದ್ರೆ ಕನ್ನಡ ನೆಲ ಜಲ ಭಾಷೆ ವಿಚಾರ ಬಂದಾಗ ಕನ್ನಡಿಗರು ಎದ್ದೇಳ್ತಾ ಇದ್ದಾರೆ. ಆದ್ರೆ ಸರ್ಕಾರ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ನಿದ್ದೆಯಲ್ಲಿ ಹೋಗಿದೆ. ನಿದ್ದೆಯಿಂದ ಬಡಿದೆಬ್ಬಿಸುವಂತ ಕೆಲಸವನ್ನ ನಮ್ಮ ಕರ್ನಾಟಕ ರಾಜ್ಯದ ಕನ್ನಡ ಜನತೆ ಮಾಡ್ತಾ ಇರುವಂತದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ವಾಟಾಳ್ ನಾಗರಾಜ್ ಅವರು ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅದು ಮಾರ್ಚ್ 22, ಮಾರ್ಚ್ 3, ಮಾರ್ಚ್ 7, ಮಾರ್ಚ್ 11 ಹಾಗೆ ಮಾರ್ಚ್ 14 ಇಡೀ ಕರ್ನಾಟಕದಲ್ಲಿ ಬಂದ್ ಅನ್ನು ಮಾಡುವಂತ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕರ್ನಾಟಕ ಸಾಕ್ಷಿ ಆಗ್ತಾ ಇರುವಂತದ್ದು. ಇನ್ನೊಂದು ನಾಗೇಂದ್ರ ಬಾಬು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ, ಅಲ್ಲಿ ಬೆಳಗಾವಿಯಲ್ಲಿ ಮೊನ್ನೆ ನಡೆದಿರುವಂತಹ ಪ್ರೊಟೆಸ್ಟ್ ಅಲ್ಲಿ ನಾನು ಮಾತನಾಡ್ತಿದ್ದೀನಿ. ಅಲ್ಲಿ ಕನ್ನಡ ಪರ ಸಂಘಟನೆಯಲ್ಲಿರಬಹುದು ಅಥವಾ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು, ಅಲ್ಲಿ 2 ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಸರ್ಕಾರ ನಡೆಸ್ತಾ ಇದೆ. ಒಂದು ಕರ್ನಾಟಕ ಈ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿ ಆಗ್ತಾ ಇದ್ರು ಕೂಡ ಅಲ್ಲಿನ ಉಸ್ತುವಾರಿ ಸಚಿವರಾಗ್ಲಿ ಮತ್ತೊಬ್ರು ಯಾರು ಮಾತಾಡ್ತಾ ಇಲ್ಲ. ಉಸ್ತುವಾರಿ ಸಚಿವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಪ್ರತಿಭಟನೆಯನ್ನ ದಯಮಾಡಿ ಹಿಂತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಮರಾಠಿ ಅದರಲ್ಲೂ ಕೂಡ ಎಂಇಎಸ್ ಪುಂಡ್ರಿಗೆ ಬಾಲ ಬಿಚ್ಚುವುದನ್ನ ಬಾಲ ಕಟ್ ಮಾಡ್ತೀನಿ ಅಂತ ಹೇಳೋ ಯಾರು ಕೂಡ ಧೈರ್ಯ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ವೋಟ್ ಬ್ಯಾಂಕಿಗೋಸ್ಕರ ಅಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಕನ್ನಡ ರಾಜ್ಯೋತ್ಸವ ಬೆಳಗಾವಿಯಲ್ಲಿ ಮಾಡಬೇಕಾದ್ರೆ ಕರಾಳ ದಿನ ಅಂತ ಆಚರಣೆ ಮಾಡ್ತಾರೆ, ಎಲ್ಲಿ ಬೆಳಗಾವಿಯಲ್ಲಿ. ಆದ್ರೆ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ ಇದೇ 4 ರಾಜಕಾರಣಿಗಳು. ಆದ್ರೆ ಅಲ್ಲಿ ಈ ಮಹಾರಾಷ್ಟ್ರದವರು ಮಾಡ್ತಾ ಇರುವಂತ ಈ ಕುಂಭ ಏನೋ ಮಾಡಕ್ ಹೋಗ್ತಾರೆ, ಏನೋ ಮಹಾಮೇಳ ನಾಗೇಂದ್ರ ಬಾಬು, ಮಹಾಮೇಳಕ್ಕೆ ಇವರು ಪರ್ಮಿಷನ್ ಕೊಟ್ಬಿಡ್ತಾರೆ. ಯಾಕೆ ಮಹಾಮೇಳಕ್ಕೆ ಪರ್ಮಿಷನ್ ಕೊಡ್ಬೇಕು ಅವರಿಗೆ? ಅಷ್ಟೊಂದು ಗೊತ್ತಾಗಲ್ಲ, ಏನು ಬುರುಡೆ ಇಲ್ವಾ? ಹಾಗಾದ್ರೆ ಮೊನ್ನೆ ನಡೆದಿರುವಂತದ್ದು ಇದೆ. ಏನ್ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ಯಾವನೋ ಒಬ್ರು 50-55 ವರ್ಷದವರು ಪೋಕ್ಸೋ ಕಾಯ್ದೆ ಹಾಕ್ತಾರೆ. ಯಾವಾಗ ರಿಪಬ್ಲಿಕನ್ ಅಲ್ಲಿ ಹೋಗಿ ನೈಜ ವರದಿಯನ್ನ ಬಿತ್ತಾರ ಮಾಡ್ತೋ ಅದ್ರ ಮೇಲೆ ಎಚ್ಚೆತ್ಕೊಂಡ್ರು ಅಧಿಕಾರಿಗಳಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಯ ರಾಜಕಾರಣಿಗಳಿರ್ಬೋದು ಪೋಕ್ಸೋ ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ತಾರೆ. ಅಲ್ಲಿನ ಪೊಲೀಸ್ ಅವ್ರ ಮೇಲೆ ಡೌಟ್ ಬರ್ತಾ ಇದೆ. ಏನಂತ ಹೇಳಿದ್ರೆ ಸುಮ್ಮನೆ ಒಬ್ಬ ನಾಗರಿಕರ ಮೇಲೆ ಪೋಕ್ಸೋ ಕಾಯ್ದೆ ಹಾಕ್ಬಿಡೋದಾಗಾದ್ರೆ ಇವರು ತೊಟ್ಲು ಚೂಟೋದು ಇವರೇ, ತೊಟ್ಲು ಅಲ್ಲಾಡಿಸೋದು ಇವರೇ. ಯಾಕಂತ ಹೇಳಿದ್ರೆ ಅಳಬಾರ್ದು, ಮಾತಾಡಿಸಬೇಕು. ಆದ್ರೆ ಓಟ್ ಮಾತ್ರ ನಮಗೆ ಬರಬೇಕು, ಯಾವುದೇ ಕಾರಣಕ್ಕೂ ಓಟ್ ತಪ್ಪಬಾರ್ದು. ಕನ್ನಡಿಗರ ಟ್ಯಾಕ್ಸ್ ದುಡ್ಡು ಆ ಗ್ಯಾರಂಟಿಗೆ ಹೋಗ್ತಾ ಇದೆ. ಅದನ್ನು ಆ ಗಡಿಭಾಗದ ಆ ಬೆಳಗಾವಿಯ ಪುಂಡ್ರು, ಅದರಲ್ಲಿ ಕೂಡ ಎಂಇಎಸ್ ಪುಂಡ್ರು ಅದನ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ಅಟ್ಲೀಸ್ಟ್ ಆ ಯೂಸ್ ಮಾಡ್ಕೊಂಡು ತಿಂದು ಉಂಡು ತೇಗದನ್ನ ಅಟ್ಲೀಸ್ಟ್ ಆದ್ರೂ ಕನ್ನಡಿಗ ಮರ್ಯಾದೆ ಕೊಡ್ತಾ ಇಲ್ಲ. ಕನ್ನಡಿಗರ ಬಸ್ಸಿಗೆ ಹೋಯ್ಕೊಂಡು ಮಸಿ ಬಳಿಯೋದು ಮತ್ತೊಂದು ಮಾಡ್ತಾ ಇರುವಂತದ್ದು. ಆದ್ರೆ ಬಹಳ ಪ್ರಮುಖವಾಗಿ ಅಲ್ಲಿರುವಂತಹ ಉಸ್ತುವಾರಿ ಸಚಿವರು ಇರಬಹುದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರಬಹುದು ಅಥವಾ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಸಚಿವರು, ಇನ್ನೊಂದು ಕಡೆಯಲ್ಲಿ ರಾಜು ಕಾಗೆ ಅವರು ಆ ನಿಗಮ ಮಂಡಳಿ ಅಧ್ಯಕ್ಷರು. ನಿಗಮ ಮಂಡಳಿ ಬೇಕು ಅಂತ ಹೇಳ್ತಾರೆ, ಮಂತ್ರಿ ಸ್ಥಾನ ಬೇಕಂತ ಹೇಳ್ತಾರೆ. ಆದ್ರೆ ಯಾರು ಒಬ್ರು ಕೂಡ ಅದಕ್ಕೆ ಸ್ಪಂದಿಸುವಂತ ಒಂದು ವಿವೇಚನೆ ಕೂಡ ಇಲ್ಲ ರಾಜಕಾರಣಿಗಳಿಗೆ. ಇಂತಹ ಒಂದು ರಾಜಕಾರಣಿಗಳ ವಿರುದ್ಧ ಹಾಗೆ ಮರಾಠಿಯ ಎಂಇಎಸ್ ಪುಂಡ್ರ ವಿರುದ್ಧ ವಾಟಾಳ್ ನಾಗರಾಜ್ ಹಾಗೆ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಸಾಥನ್ನ ಕೊಡ್ತಾ ಇರುವಂತದ್ದು. ಮಾರ್ಚ್ 22, ಮಾರ್ಚ್ 3, ಮಾರ್ಚ್ 7, ಮಾರ್ಚ್ 11 ಹಾಗೆ ಮಾರ್ಚ್ 14ರಂದು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕರ್ನಾಟಕ ಸಾಕ್ಷಿ ಆಗ್ತಾ ಇದೆ. ಆದ್ರೆ ವ್ಯವಹಾರ ಇರುತ್ತೆ. ಗಡಿ ಪ್ರದೇಶ, ನಮ್ಮ ಬಸ್ಸು ಆಚೆಗೆ ಹೋಗೋದು, ನಮ್ಮ ಬಸ್ಸು ಗಡಿ ಪ್ರದೇಶದಿಂದ ಈಚೆ ಬರೋದು, ವ್ಯಾಪಾರ ವ್ಯವಹಾರ ಕುಂಠಿತ ಆದ್ರೂ ಓಕೆ. ಆದ್ರೆ ಕನ್ನಡಿಗರಿಗೆ ಅನ್ಯಾಯ ಆಗಬಾರದು. ಕನ್ನಡಿಗರಿಗೋಸ್ಕರ ಏನ್ ಮಾಡೋಕ್ಕೂ ಕೂಡ ನಾವು ಸಿದ್ಧರಾಗಿದ್ದೀವಿ, ಕನ್ನಡ ಜನಕ್ಕೋಸ್ಕರ ಪ್ರಾಣ ಕೊಡಕ್ಕೂ ಸಿದ್ಧರಾಗಿದ್ದೀವಿ ಅಂತ ಹೇಳ್ಕೊಂಡು ಕನ್ನಡ ಪರ ಹೋರಾಟಗಾರರು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಇಳಿದಿರುವಂತದ್ದು. ಮಾರ್ಚ್ ಮಾತ್ರ ಸಿಕ್ಕಾಪಟ್ಟೆ ಸರ್ಕಾರಕ್ಕೆ ಬಿಸಿ ತಟ್ಟೋದಂತೂ ಗ್ಯಾರಂಟಿ. ಆದ್ರೆ ಯಾರೊಬ್ಬ ಸಚಿವರು ಕೂಡ ಇದ್ರ ಬಗ್ಗೆ ಏನು ಬಾಯಿ ಬಿಡ್ತಾ ಇಲ್ಲ. ಏನ್ ಮಾಡೋಕ್ಕಾಗಲ್ವಾ? ಹಾಗಾದ್ರೆ ಮಹಾರಾಷ್ಟ್ರದವ್ರ ಜೊತೆ ಮಾತಾಡಕ್ಕಾಗಲ್ವಾ? ಹಾಗಾದ್ರೆ ಇನ್ನೇನಾದ್ರೂ ಎಂಇಎಸ್ ಅವ್ರು ಬಾಲ ಕಟ್ ಮಾಡ್ತೀವಿ ಅಂತ ಹೇಳಕ್ಕಂತ ಧೈರ್ಯ ಇಲ್ಲ. ಯಾಕೆ ಧೈರ್ಯ ಇಲ್ಲ ಅಂತ ಹೇಳಿದ್ರೆ ಅವ್ರದ್ದು ಅರ್ಧಂಬರ್ಧ ಓಟು ಹೋಗುತ್ತೆ ಅನ್ನುವಂತ ಭಯ ಈ ರಾಜಕಾರಣಿಗಳಿಗೆ. ನಾಗೇಂದ್ರ ಬಾಬು, ಹಾಗೆ ಸಂಪರ್ಕದಲ್ಲಿ